ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲೇ ಗುಂಡಿ ಚೆಕ್ ಪೋಸ್ಟಿಂದ ವಿಡಿಯೋ ಚಾಲು ಮಾಡಿದ್ದೀನಿ. ರಾತ್ರಿ ಕಾರಣಾಂತಿಕಗಳಿಂದ ಗಾಡಿ ಬಿಟ್ಟಿದ್ದಿಲ್ಲ, ಗುಡ್ಡ ಕುಸ್ತಿತ್ತು. ಎರಡು ಕಾರು ಮತ್ತು ಒಂದು ಟಿಪ್ಪರು, ಒಂದು ಗ್ಯಾಸ್ ಟ್ಯಾಂಕರ್ ಮೇಲೆ ಮಣ್ಣು ಬಿದ್ದು ಇವಾಗ ಕ್ಲಿಯರ್ ಆಗಿ ಕೆಳಗಿಳಿದ ಗಾಡಿ ಮ್ಯಾಗ್ಲಿದ್ದ ಗಾಡಿ ಬರ್ತಿದಾವೆ ನೋಡಿ. ನನ್ನ ಪಕ್ಕದಲ್ಲಿ ಕಾಣ್ತಿದೆಯಲ್ಲ, ನಾವು ರಾತ್ರಿಯಿಂದ ಇಲ್ಲೇ ನಿಂತಿದ್ವಿ. ಇವಾಗ ಗಾಡಿಗಳು ಒಂದೊಂದೇ ಹೋಗ್ತಿದ್ದಾವೆ. ಎಷ್ಟು ಗಾಡಿ ನಿಂತಿದ್ದಾವೆ ಅಂದರೆ 5 ಗಂಟೆ ಇದ್ದ ನಿಲ್ಸಿದಾರಂತೆ. ನನಗೆ ಗೊತ್ತೇ ಇಲ್ಲ, ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿರೋದು. ಲೈನಲ್ಲಿ ಹೋಗ್ತಾ ಇದ್ದೀವಿ, ತೋರಿಸ್ತೇನೆ ನೋಡಿ ಎಷ್ಟುದ್ದ ಇದೆ ಲೈನು ಅಂತೇಳಿ. ನೋಡಿ ಅಲ್ಲಿವರೆಗೂ ಕಾಣಿಸ್ತಾನೆ ಇದೆ. ಸುಮ್ಮನೆ ಇವೆಲ್ಲ ರಾತ್ರಿಯಿಂದ ಬಂದಿರೋ ಗಾಡಿಗಳು. ಟೀ ಕುಡಿಯೋದಂದ್ರೆ ಟೀ ಕುಡಿಯೋಕೆ ಹೋದ್ರೂ ಗಾಡಿ ಎಲ್ಲ ಹೋಗ್ಬಿಡ್ತಾವೆ. ಅದ್ರಾಗ ಎಷ್ಟೊಂದು ಗಾಡಿ ಹೋಗ್ಬಿಡ್ತಾವೆ. ನನಗೆ ನೋಡೇ ಇಲ್ಲ, ಬೆಳಿಗ್ಗೆಯಿಂದ ಬಿಟ್ಟಿದ್ದಾರೆ 7 ಗಂಟೆಯಿಂದನೂ. ಯಾಕೆಲ್ಲ ಗಾಡಿ ಸಾಲಾಗಿ ಬಂದವಂತ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ ಗಾಡಿ ಬಿಡ್ತಾ ಇದಾರ ಅಂತಂದು. ಎದ್ದು ಹೋಗಿ ನೋಡ್ಕೊಂಡ್ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಚೆಕ್ ಪೋಸ್ಟ್ ದಾಟಿ ಸಿಗೋಣ. ನೋಡಿ, ಇದೇ ಚೆಕ್ ಪೋಸ್ಟಿಂದ ಗಾಡಿ ಒಳಗೆ ಬಿಟ್ಬಿಟ್ರು ಗುರು. 9 ಗಂಟೆಗೆ ಬಿಟ್ರು. ಹೋಗ್ತಾ ಇದೀವಿ. ಎಲ್ಲ ಆ ಕಡೆಯಿಂದ ಬಂದು ನಿಂತಿರೋದು. ಯಾವಾಗಲಿಂದ ಬಿಟ್ಟಿದಾರ, ಒಟ್ಟು ಬಿಡ್ತಾನೆ ಇದ್ದಾರೆ. ಬಿಟ್ರೆ ಸಾಕ್ರು, ಇಲ್ಲಿ ಎಲ್ಲೆಲ್ಲೆಲ್ಲಿ ನಿಲ್ಲೋದಿಲ್ಲ. ಇವಾಗ ಹಂಗೆ ಹೊರಟ್ಬಿಡ್ತೀನಿ ನಾನು. ಟೀ ಸಹನೂ ಕುಡಿಯೋದಿಲ್ಲ. ಸಕಲೇಶ್ವರಿಗೆ ಹೋದ್ಮೇಲೆ ಟೀ, ಆ ಮಣ್ಣು ಬಿದ್ದಿರೋ ಜಾಗ ದಾಟಿದ ಮೇಲೆ ಟೀ ತಿಂಡಿ ಎಲ್ಲ. ಅಲ್ಲಿವರೆಗೂ ಒಂದು 5 ನಿಮಿಷನೂ ಟೈಮ್ ವೇಸ್ಟ್ ಮಾಡಬಾರ್ದು. ಆ ಥರ ಘಾಟ್ ಹತ್ಕೋಬೇಕು. ಹಂಗೆ ಹೋದ್ರೇ ನಾನು ಬೇಗ ಸಕಲೇಶ್ವರಿಗೆ ರೀಚ್ ಆಗೋದು. ನಾನು ನಿಲ್ಸೋಣ ಟೀ ಕುಡಿಯೋಕ್ಕೆ ಅಲ್ಲೊಂದು 4 ಗಂಟೆ ಹೋಗ್ತದೆ. ಅಷ್ಟರೊಳಗೆಲ್ಲ ನಾವು ಬಿತ್ತಂದ್ರೆ ಮುಗೀತು. ಮಳೆ ಬಿಟ್ಟತೆ, ರಾತ್ರಿ ಫುಲ್ ಮಳೆ ಬರೋದು. ಇವಾಗ ಮಳೆ ಏನು ಬರ್ತಿಲ್ಲ ನೋಡಿ. ಮಳೆ ಬಂದ್ಬಿಟ್ರೆ ತುಂಬ ಕಷ್ಟ ಆಗ್ತದೆ ಇಲ್ಲಿ. ರಾತ್ರಿ ಎಲ್ಲ ಭಯಂಕರ ಮಳೆ ಹೊಡೆದು ಬಿಡ್ತು. ಮಳೆನೇ ಬಿಟ್ಟೇ ಇಲ್ಲ. ಹಿಂದೆ ಮಂಗಳೂರಿಂದಾನು ಬಂತು ಮಳೆ. ಇಲ್ಲೊಂದು ಅರ್ಧ ಗಂಟೆ ಬಿಟ್ಟಿತ್ತು ಬಂದು ನಿಂತಾಗ. ಆಮೇಲೆ ಮತ್ತೆ ಭಯಂಕರ ರಾತ್ರಿ ಎಲ್ಲ ಮಳೆ ಹೊಡೆದ್ಬಿಡ್ತು. ಇವಾಗ ಬೆಳಿಗ್ಗೆ 6:30 ಮಳೆನೂ ಇಲ್ಲ, ಏನಿಲ್ಲ. ಬಿಟ್ಟು ಹೋಗೋಣಪ್ಪ ಗುರುವೆ. ಫಸ್ಟ್ ಘಾಟ್ ಹತ್ ಬಿಡೋಣ, ನಾನು ನೋಡೋಣ. ಮತ್ತೆ ಮುಂದೆ ಎಲ್ಲ ಜಾಮ್ಗೆ ಆಗೇತೇನು ನೋಡಿ. ಮಂಜು ಯಾವ ಥರ ಬೀಳ್ತಿದೆ. ಮಂಜು ಆಗೋ ಬೀಳಕ್ಕೆ ಸ್ಟಾರ್ಟ್ ಆಗ್ತಿದೆ ನೋಡಿ. ಆ ಕಡೆ ಎಲ್ಲ ಹೆಂಗೆ ಬಿದ್ದಿದೆ ಹಿಂದೆ ಎಲ್ಲ ಹೆಂಗೆ ಕಾಣ್ತಿದೆ ನೋಡಿ. ಮುಂದೆ ಸಖತ್ ಬಿದ್ದಿದೆ. ನಮಗಿದೆ ವಿಡಿಯೋದಲ್ಲಿ ಎಷ್ಟು ದಾರಿ ಕಾಣುತ್ತೋ ಅಷ್ಟೇ ಕಾಣೋದು. ಮುಂದೆ ಹೋದ್ರೆ ಕಾಣೋದಿಲ್ಲ. ಮುಂದೆ ಹೋದಂಗೆಲ್ಲ ಮಾತ್ರ ಕಾಣೋದು. ದೂರ್ಲಿದ್ದ ಗಾಡಿ ಬರೋ ಕಾಣೋದಿಲ್ಲ. ಟರ್ನಿಂಗ್ ಇದೆಯಲ್ಲ ಮುಂದೆ, ಟರ್ನಿಂಗಲ್ಲಿ ಮಾತ್ರ ಕಾಣೋದು ಅಷ್ಟೇ. ಅದಕ್ಕಿಂತ ಮುಂದೆ ಗಾಡಿನೇ ಕಾಣೋದಿಲ್ಲ ನೋಡಿ. ಈ ಕಡೆ ಅಂತೂ ಫುಲ್ ಮುಚ್ಕೊಂಡಾಗ್ಬಿಟ್ಟು. ನಾವು ಇನ್ನೂ ಮೇಲೆ ಹೋದಂಗೆಲ್ಲ ಇನ್ನೂ ಮುಚ್ಕೊಂತೇನೋ ನೋಡಿ. ಎಷ್ಟೊಂದು ಮಂಜು ಬಿದ್ದುಬಿಡ್ತು. ಮಳೆ ಬರುವ ಸೂಚನೆ ಇರ್ಬೋದು ಅನ್ಸುತ್ತಿದ್ದು ನೋಡಿ. ಇಲ್ಲಿ ಘಾಟ್ ಮೇಲೆ ಬರ್ತಾ ಮೇಲೆ ಹತ್ತಿ ಬರ್ತಾ ಇದ್ದಂಗೆ ಫುಲ್ ಮಂಜು ಬಿದ್ದುಬಿಡ್ತು. ಎದುರಿಗೆ ಬರೋ ಗಾಡಿ ಜಲ್ದಿ ಬೇಗ ಕಾಣೋದಿಲ್ಲ. ಹೆಡ್ಲೈಟ್ ಹಾಕ್ಕೊಂಬಂದ್ರೆ ಮಾತ್ರ ಕಾಣೋದು. ಹೆಡ್ಲೈಟ್ ಇಂಡಿಕೇಟರ್ ಹಾಕ್ಕೊಂಬಂದ್ರೆ ನಾನು 4 ಇಂಡಿಕೇಟರ್ ಹಾಕಿದ್ದೀನಿ ನೋಡಿ. 4 ಇಂಡಿಕೇಟರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇನ್ನೇನು ಮಾರನಹಳ್ಳಿಗೆ ಬಂದುಬಿಟ್ವಿ. ಇಲ್ಲಿಂದ ಟೀ ಹೋಟ್ಲಿಗೆ ಚಾಲು. ಇಲ್ಲಿಂದ ಟೀ ಹೋಟ್ಲಿಗೆ ಚಾಲುಗಳು ನೋಡಿ. ಇನ್ನೊಂದು ಸ್ವಲ್ಪ ದೂರ ದೋಣಿಗಲ್ ಹೋಗ್ಬಿಟ್ರೆ ನಾವು ಹೋದಂಗೆ ಗುರು. ದೋಣಿಗಲ್ ಹತ್ರ ಮಣ್ಣು ಕುಸ್ತಿರೋದು ತೋರಿಸ್ತೀನಿ ಬನ್ನಿ ನೋಡಿ. ಹೆಂಗೆ ಕಾಣ್ತು, ಎಷ್ಟೊಂದು ಬಿದ್ದಿದೆ. ಒಂದು ಟ್ಯಾಂಕರ್ ಎಲ್ಲ ಸೈಡ್ಗೆ ಹಾಕ್ತಿದ್ದಾರೆ ನೋಡಿ. ಇಂಡಿಕೇಟ್ರು ಹೆಡ್ಲೈಟ್ ಇದ್ರೆ ಮಾತ್ರ ಗಾಡಿ ಕಾಣೋದು, ಇಲ್ಲಾಂದ್ರೆ ಕಾಣೋದಿಲ್ಲ ನೋಡಿ. ಇವಾಗ ಏನು ಕಾಣಿಸ್ತಾನೆ ಇಲ್ಲ. ನಮ್ಮಿಂದ 100 ಮೀಟರ್ ಗಾಡಿ ಲೈಟ್ ಹಾಕಿದ್ರೆ ಮಾತ್ರ ಕಾಣಿಸ್ತಿರೋದು ನೋಡಿ. ಲೈಟ್ ಹಾಕಿಲ್ಲ ಅಂದರೆ ಗಾಡಿನೇ ಕಾಣೋದಿಲ್ಲ. ಎಷ್ಟೊಂದು ನೋಡಿ ಕ್ಲಿಯರ್ ಆಗ್ತಾಯಿದೆ, ಹಂಗೆ ಮತ್ತೆ ಬೀಳ್ತಾ ಇದೆ ನೋಡಿ. ಇಲ್ಲಿ ಅಲ್ಲಿ ಕ್ಲಿಯರ್ ಆಯಿತು. ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ, ಒಂದು ಸ್ವಲ್ಪ ಬೀಳುತ್ತೆ. ಮುಂದೆ ನೋಡಿ ಯಾವ ಥರ ಎಷ್ಟೊಂದು ಮಂಜು ಕಾಣ್ತಾ ಇದೆ. ಅಲ್ಲಿ ಸೈಡಿಗೆ ನಿಲ್ಸಿರೋ ಗಾಡಿನೇ ಕಾಣ್ತಾ ಇಲ್ಲ ನಮಗೆ. ಇಂಡಿಕೇಟ್ರ್ ಹಾಕಿದರೆ ಮಾತ್ರ, ಬ್ರೇಕ್ ಲೈಟ್ ಇಂಡಿಕೇಟ್ರ್ ಹಾಕಿದ್ರೆ ಕಾಣೋದು. ಇವಾಗ ಕಾಣ್ತಾ ಇದೆ ನೋಡಿ. ಇಲ್ಲಾಂದರೆ ಕಾಣೋದೇ ಇಲ್ಲ. ಎಷ್ಟೊಂದು ಇದೆ ನೋಡಿ. ಇಂಥದ್ರಲ್ಲಿ ಭಾಳ ಹುಷಾರಾಗಿ ಹೋಗ್ಬೇಕು, ನಿಧಾನದಾಗೆ. ಯಾಕಂದರೆ ಒಂದೊಂದು ಗಾಡಿ ನಿಧಾನ ಹೋಗ್ತಿರ್ತವೆ, ಒಂದು ಗಾಡಿ ಫಾಸ್ಟಾಗಿ ಬರ್ತಿರ್ತಾವೆ. ಆಪೋಸಿಟ್ ಓವರ್ಟೇಕ್ ಮಾಡ್ಕೊಂಡು ನಮಗೆ ಕಾಣೋದಿಲ್ಲ ಗಾಡಿ. ನಮ್ಮ ಗಾಡಿಗೆ ಸಡನ್ಲಿ ಬ್ರೇಕ್ ಹೊಡೆದ್ರೆ ನಿಂತ್ಕೊಳ್ಳೋದಿಲ್ಲ ಗಾಡಿ ಕಂಡೇಟಿಗೆ. ಗಾಡಿ ಯಾವಾಗ ಕಾಣ್ತದೆ ಅಂದರೆ ನಮಗೆ
ಒಂದು 10 ಅಡಿ 20 ಅಡಿ ಮುಂದೆ ಇದ್ದಾಗ ಕಾಣ್ತದೆ. ನಾವು ಫಾಸ್ಟಾಗಿದ್ದಾಗ ಅವಾಗ ನಿಂತ್ಕೊಳ್ಳೋದಿಲ್ಲ, ಹೋಗಿ ಮುಂದ್ಗಡೆ ಗಾಡಿಗೆ ಹೊಡಿತೀವಿ. ಆ ಥರ ಭಾಳ ಆಗಿದ್ದಾವೆ. ಆದಷ್ಟು ಈ ಥರ ಮಂಜು ಇದ್ದರೆ ಭಾಳ ಹುಷಾರಾಗಿ ಹೋಗ್ಬೇಕು. 4 ಇಂಡಿಕೇಟ್ರ್ ಹಾಕ್ಕೊಂಡು ಇಲ್ಲ ಲೈಟ್ ಗೀಟ್ ಹಾಕ್ಕೊಂಡು ಹೋಗ್ಬೇಕು. ಆಪೋಸಿಟ್ ಬರೋರು ಲೈಟ್ ಹಾಕ್ಕೊಂಡು ಇಲ್ಲ 4 ಇಂಡಿಕೇಟ್ರ್ ಹಾಕ್ಕೊಂಡು ಬರಬೇಕು. ನೋಡಿ ಇತ್ಲಾಗ ಅಲ್ಲೇ ಕ್ಲಿಯರ್ ಆಗ್ತಿದೆ. ನಿನ್ನ ಸ್ವಲ್ಪ ದೂರದಲ್ಲೇ ಹೋಗ್ತಿದ್ದೀವಿ ನಾವು ಗುಡ್ಡ ಬಿದ್ದಿರೋ ಜಾಗಕ್ಕೆ. ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಇವರು 9 ಗಂಟೆಗೆ 10 ಗಂಟೆಗೆ ಬಂದ ಇಲ್ಲಿಗೆ ಫುಲ್ ಜಾಮು ಅಂದರೆ ಜಾಮ್ ಆಗಿತ್ತು. ಇವಾಗ ಜಾಮ್ ಕ್ಲಿಯರ್ ಆಗಿರೋದು. ಹೋಗ್ತಾ ಇದ್ದೀನಿ, ಗಾಡಿ ಬಿಟ್ಟಿದ್ದಾರೆ ನೋಡಿ, ಮತ್ತೆ ಜಾಮ್ ಆಗ್ತಾನೆ ಇದ್ದಾವೆ. ಮುಂದೆ ಗಾಡಿಗಳು ಕಳ್ತಿದ್ದಾವೆ. ಇಷ್ಟ ತಕ್ಕ ಆ ಕಡೆಯಿಂದ ಗಾಡಿ ಬರ್ತಿದ್ದು ಒಂದೊಂದೇ ನೋಡಿ. ಟೈಮ್ 1 ಗಂಟೆ ಆದ್ರೂ ಬಿಸಿಲೇ ಇಲ್ಲ, ಫುಲ್ ಎಲ್ಲ ಮಂಜು ಆವರಿಸ್ಕೊಂಡ್ಬಿಟ್ಟತೆ. ಇವತ್ತಂತೂ ನಾವು ಗಾಡಿ ಖಾಲಿ ಮಾಡೋದು ಸುಳ್ಳು, ಇಲ್ಲೇ ಆಗಿಬಿಟ್ಟತೆ. ಇಲ್ಲಿಂದ 200 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ಸಾಯಂಕಾಲ ಆಗ್ತತೆ. JCP ಹೋಗ್ಬಿಡ್ತಾರೆ. ಏನು ಮಾಡೋಂಗಿಲ್ಲ, ಆರಾಮಾಗಿ ಹೋದ್ರೆ ಆಯ್ತು. ನಿಧಾನಕ್ಕೆ ಟೆನ್ಷನ್ ತಗೊಂಡಂಗೆ ತಲೆ ಕೆಡಿಸ್ಕೊಂಡಂಗೆ. ಬೆಳಗ್ಗೆ ಬಿಟ್ಟಿದ್ದ ಟೈಮಿಗೆ ಪಾಸ್ ಆಗಿದ್ರೆ ಇಷ್ಟೊತ್ತಿಗೆ ಬೇಲೂರು ಹತ್ರ ಹೋಗ್ಬಿಡ್ತಿದ್ದೆ. ನಾನು ಆರಾಮಾಗಿ ಪಾಸ್ ಆಗ್ಬೋದಾಗಿತ್ತು. ಆದರೆ ಇಲ್ಲಿ ಜಾಮು ಅಂದರೆ ಜಾಮು. ಇಲ್ಲೇ ಮೋಸ್ಟ್ಲಿ ಮಣ್ಣು ಕುಸ್ತಿರ್ಬೋದು. ಇಲ್ಲಿ ಯಾವುದೋ ಒಂದು ಟಿಪ್ಪರ್ ಎತ್ತಿಟ್ಟಿದ್ದಾರೆ. ಟಿಪ್ಪರ್ ಮೇಲೆ ನನ್ನ ಮಣ್ಣು ಬಿದ್ದಿರೋದು. ಟಿಪ್ಪರ್ ಬಿದ್ದಿತ್ತಲ್ಲ, ಇದೇ ಇರ್ಬೋದಾ? ನೋಡೋಣ ಬನ್ನಿ. ನೋಡಿ ನಿಮಗೂ ತೋರಿಸ್ತೀನಿ ನೋಡಿ. ನನ್ನ ರೈಟ್ ಸೈಡಿಗೆ ಕಾಣ್ತಾ ಇರೋದೆಲ್ಲ ಕಾಫಿ ಎಸ್ಟೇಟ್. ಅದು ಇಲ್ಲಿ ರೈಲು ಸಂಚಾರನೂ ಬಂದ್ ಮಾಡಿದ್ದಾರೆ. ಬೆಂಗಳೂರು ಮಂಗಳೂರಿಗೆ ರೈಲು ಓಡಾಡೋದಲ್ಲ, ಅದನ್ನು ನಿಲ್ಲಿಸಿದ್ದಾರೆ. ಗುರು ಮೋಸ್ಟ್ಲಿ ಇದೇ ಟಿಪ್ಪರ ಇರ್ಬೋದಾ? ಇದು ಅಲ್ಲ ಅನಿಸುತ್ತೆ. ಇದ್ರ ಮೇಲೆಲ್ಲ ಮಣ್ಣು ಬಿದ್ದಿರೋದು. ಇದು ಎಲ್ಲ ಡಂಪಿಂಗ್ ಮಾಡಿದ್ದಾರೆ. ಅಲ್ಲಿ ಮಣ್ಣು ಬಿದ್ದಿರೋದನ್ನೆಲ್ಲ ಎತ್ತೆತ್ತಾಗ್ತಿರೋದು ನೋಡಿ. ಆ ಕಡೆ ಎಸ್ಟೇಟ್ ಅದೆಲ್ಲ. ಇಲ್ಲಿ ನಾನು ಎದುರಿಗೆ ತೋರಿಸ್ತಾ ಇದ್ದೀನಿ ಅಲ್ಲ, ಅಲ್ಲಿ ಎಷ್ಟು ಮಣ್ಣು ಕುಸ್ತಿದೆ ನೋಡಿ. ಗಿಡ ಮರಗಳೆಲ್ಲ ಕೆಳಗೆ ಜರುಗಿದಾವಲ್ಲ, ಅದೆಲ್ಲ ಮ್ಯಾಗ್ಲಿದ್ದ ಕುಸ್ತಿರೋದೆ. ಇನ್ನು ಇವಾಗಲೂ ಕುಸಿತೈತೆ ನೋಡಿ, ಸ್ವಲ್ಪ ಬೀಳ್ತೈತೆ. ಅಲ್ಲಿ ತಿಳಿ ಎಷ್ಟೊಂದು ಬಂದು ನಿಂತಿದೆ. ಬನ್ನಿ ತೋರಿಸ್ತೀನಿ. ಇಲ್ಲೇ ನೋಡಿ ಮೋಸ್ಟ್ಲಿ ಮಣ್ಣು ಕುಸ್ತಿರ್ಬೋದು. ಇಲ್ಲೇ ಅನ್ಸುತ್ತೆ. ಎಲ್ಲ JCP ವೀಲ್ ರೋಡ್ರಿ ಎಲ್ಲ ಇದ್ದಾವೆ. ಇಲ್ಲೇ ಡೇಂಜರ್ ಜಾಗ ಅಂತ ತೋರಿಸ್ತಾ ಇರೋದು. ಯಾರಿಗೂ ಇವಣ್ಣ ಎಲೆ ಕಿತ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದಾನೆ, ತಲೆ ನೆನಿಬಾರ್ದಂತೇಳಿ. ನೆಂಡಿ ಎಲ್ಲ ಗುರು ಇದೆ ಬ್ಲಾಕ್ ಆಗಿದ್ದು. ಇವೆಲ್ಲ ಕಾಫಿ ಎಸ್ಟೇಟ್ ನೋಡಿ. ಇದು ರೈಲ್ವೆ ಗೇಟ್ ಮೇಲೆಲ್ಲ, ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಮಣ್ಣು ಹೋಗಿದೆ. ಈ ಕಡೆ ಅಲ್ಲಿ ಯಾವುದೋ ಕೆಳಗೊಂದು ಸಣ್ಣದು ಚೆಕ್ ಡ್ಯಾಮ್ ಇದ್ದಂಗೆ ಕಾಣಿಸ್ತಿದೆ ನೋಡಿ. ಇದೆ ಎಷ್ಟೊಂದು ಮಣ್ಣು ಬಿದ್ದಿರೋದು. ಅಲ್ಲಿ ಮ್ಯಾಗ್ಲಿದ್ದ ಬಂದಿರೋದು ಮರ ಎಲ್ಲ ಇದಾವೆ ನೋಡಿ. ಇದು ಬಂದಿರೋದ್ರಿಂದ ಇದರಿಂದ ರೋಡ್ ಬ್ಲಾಕ್ ಆಗಿರೋದು. ರಾತ್ರಿ ಎಲ್ಲ ನಿಲ್ಲಿಸಿರೋದು. ಇವಾಗೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಇಲ್ಲಿ ಯಾವುದೋ ಒಂದು ಗಾಡಿ ಪಲ್ಟಿ ಆಗಿದೆ ಅಂತೆ. ಎಲ್ಲಿ ಪಲ್ಟಿ ಆಗಿದೆ ನೋಡೋಣ. ನೋಡಿ ಎಷ್ಟು ಮಣ್ಣು ಕುಡಿಸ್ತಿದೆ. ನಾನು ಲೆಫ್ಟ್ ಸೈಡಿಗೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಮಣ್ಣೆ ನೋಡಿ. JCP ಕ್ಲೀನ್ ಮಾಡಿದ್ದಾರೆ. ಇದೆಲ್ಲ ಸೈಡಿಗೆ ದೂಕಿದ್ದಾರೆ. ಆ ಕಡೆಗೆ ಸೈಡಿಗೆ ದೂಕಿದ್ರೂ ಇನ್ನೂ ರೋಡಿಗೆ ಜರಿಗೆ ಬಂದೇ ಬರ್ತೈತೆ ನೋಡಿ. ಎಷ್ಟೊಂದು ಗುಡ್ಡೆ ಬಂದಿದೆ ಮಣ್ಣು. ಜರಿಗೆ ಬರ್ತೈತೆ. ಇವರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದು ಫುಲ್ ಎಲ್ಲ ಕೆಸರು ಗುರು. ತಿಳಿ ಹೆಂಗೆ ಇಳಿತೈತೆ ನೋಡಿ. ಈ ಕಡೆ ಇಲ್ಲಿಂದ ರೈಲ್ವೆ ಟ್ರ್ಯಾಕ್ ಇದೆ ಕೆಳಗೆ, ಅದ್ರ ಮೇಲೆ ಹೋಗಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ಮಣ್ಣೆಲ್ಲ ನೋಡಿ. ಇಲ್ಲೆಲ್ಲ ಹೋಗಿರೋದು ರೈಲ್ವೆ ಟ್ರ್ಯಾಕ್ ಮೇಲೆ. ಅದಕ್ಕೆ ಮೋಸ್ಟ್ಲಿ ರೈಲು ಸಂಚಾರ ಬಂದ್ ಮಾಡಿದ್ದಾರೆ ಅನ್ಸುತ್ತೆ ನೋಡಿ. ಇಲ್ಲೆಲ್ಲ ಜರಿಗೆ ಬಂದತೆ. ಇವರು ರೈಲ್ವೆ ಟ್ರ್ಯಾಕಿಗೆ ಅಡ್ಡ ಇದು ತಡೆಗೋಡೆ ಕಟ್ತಿದ್ದಾರೆ. ಹಂಗಾದ್ರೂ ಹೋಗೈತೆ ಮಣ್ಣು. ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕ್ ಮೇಲೆ ಅಂತ ಮಣ್ಣು ಹೋಗಿಲ್ಲ ಸದ್ಯಕ್ಕೆ. ನೋಡಿ ಎಷ್ಟು ಕೆಸರಾಗಿದೆ. ಈ ಕೆಸರಲ್ಲಿ ಈಗ ಹೋಗ್ಬಿಡೋಣ ಬನ್ನಿ. ಇಲ್ಲಿ ಯಾವುದೋ ಒಂದು ಗಾಡಿ ಪಲ್ಟಿ ಆಗಿದೆ. 6 ವೀಲು ನೋಡೋಣ ಯಾವುದು ಅಂತೇಳಿ. ಇದೆ ನೋಡಿ ಗಾಡಿ ಬಿದ್ದಿರೋದು. ಪ್ಲೌಡ್ ಗಾಡಿ ಎಲ್ಲ ಲೋಡ್ ಮಾಡಿದ್ದಾರೆ. 6 ವೀಲು ಮಂಗಳೂರು ಗಾಡಿನೇ. ಇಲ್ಲಿ ಲೆಫ್ಟ್ ಸೈಡಿಗೆ ಗುಂಡೆ ಇದೆಯಲ್ಲ, ಗುಂಡೆಗೆ ಇಳಿಸಿ ಬಿದ್ದಿರೋದು ಗಾಡಿ ಇದು ನೋಡಿ. ಎತ್ತಾ ಇದ್ದಾರೆ. ಎತ್ತದೆಲ್ಲ ಮಾಲ್ ಕ್ರಾಸಿಂಗ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇನ್ನೇನು ಗಾಡಿ ಎತ್ತದಕ್ಕಷ್ಟೇ, ಏನೂ ಆಗಿಲ್ಲ. ಡ್ರೈವರ್ ಎಲ್ಲ ಸೇಫ್ ಆಗಿದ್ದಾರೆ. ಇಲ್ಲಿ ಗುಂಡಿ ಬಿದ್ದಿದ್ದಾವೆ ಅಂದರೆ ರೋಡ್ನಾಗೆ ವಿಚಿತ್ರ ಗುಂಡಿ ಬಿದ್ದಿದ್ದಾವೆ. ನದಿ ನೋಡಿ ನೀರು ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾವೆ. ಈ ಸೇತುವೆ ಮೇಲೆಲ್ಲ ತಿಳಿ ಕುತ್ಕೊಂಡಿರೋ JCP ಕ್ಲೀನ್ ಮಾಡ್ತೈತೆ ನೋಡಿ. ಅವ್ರಿಗೆ ಹೆಂಗೆ ಕ್ಲೀನ್ ಮಾಡಿ ಗಾಡಿ ಬಿಡ್ತಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಬಸ್ ಅಂತೂ ಒಂದು ಬಸ್ ಬರ್ತಿಲ್ಲ ಈ ರೋಡ್ನಾಗೆ. ಬಸ್ನವ್ರು ಬಂದರೆ ಮುಗೀತು. ಪ್ಯಾಸೆಂಜರಿಗೆ ಭಾಳ ತೊಂದರೆ ಆಗಿಬಿಡ್ತೈತೆ.
ನಾವೇ ಇಲ್ಲಿ ಎಷ್ಟು ತೊಂದರೆ ಅನುಭವಿಸಿದೀವಿ ಅಂದರೆ ಬೆಳಿಗ್ಗೆಯಿಂದ ತಿಂಡಿ ಇಲ್ಲ, ಊಟ ಇಲ್ಲ. 1:30 ಆಯ್ತು ಗುರು. ಬರೀ ಒಂದೆರಡು ಹತ್ರ ಟೀ ಕುಡ್ಕೊಂಡು ಬಂದಿದ್ದೀನಿ ಅಷ್ಟು. ಒಂದು ಹತ್ರ ಘಾಟ್ ಸೆಂಟ್ರಲ್ಲಿ ಅಲ್ಲಿ ಟೀ ಅಂಗಡಿ ಇತ್ತು, ಟೀ ಕುಡ್ಕೊಂಡು ಬಂದೆ ಜಲ್ದಿ ಪಾಸ್ ಆಗೋಣ ಅಂತೇಳಿ. ಇಲ್ಲಿ ನೋಡಿದರೆ ಇಲ್ಲಿ ಭಾಳ ಹೊತ್ತು ನಿಲ್ಲಿಸಿದ್ರು. ಮತ್ತೆ ತಿರ್ಗಾ ಅಲ್ಲೊಂತಾಗೆ ಹೋಟ್ಲಿತ್ತು, ಅಲ್ಲಿ ಏನನ್ನ ಸಿಕ್ತಂತ ಕೇಳಿದರೆ ಏನೂ ಇಲ್ಲ. ಟೀ ಕುಡಿದು ಬಿಸ್ಕೆಟ್ ತಿಂದ್ವಿ. ಇದು ಯಾವುದೋ ಗುಂಡಿಗೆ ಮಣ್ಣು ಹಾಕ್ಬಿಟ್ಟು ನಾನು ಗುರು ಗಾಡಿನೇ ಸಿಕ್ಕಂತ ಇಲ್ಲ ಇಲ್ಲಿ. ಇವಾಗ ಇಲ್ಲಿ ದೋಣಿಗಲ್ ದಾಟಿದರೆ ನಾನು ಸಕಲೇಶ್ಪುರ್ಗೆ ಹೋದಂಗೆ ದೋಣಿಗಲ್ಲಾಗ ಹೋಗಿ ಊಟ ಮಾಡಿ ಹೋಗೋಣ. ಅಲ್ಲೇ ಕೆರೆ ತಿರ್ಗಕ್ಕೆ ಕಣ್ಣು ಎತ್ತೆತ್ಲಾಗೂ ಆಗ್ತಿದ್ದಾವೆ. ಬನ್ನಿ ಹೋಗೋಣ. ಏನು ಮಾಡೋಂಗಿಲ್ಲ, ನಾವು ನಮ್ಮ ಅದೃಷ್ಟನೇ ಇಷ್ಟು. ಜೋಬ್ ತುಂಬ ದುಡ್ಡಿದ್ರೂ ಕೆಲವು ಟೈಮಲ್ಲಿ ಊಟ ಸಿಗಲ್ಲ. ಈ ಟೈಮಲ್ಲಿ ಇನ್ನು ಕೆಲವರು ದುಡ್ಡಿಲ್ದಾನೆ ಊಟಕ್ಕಾಗಿ ಪರದಾಡ್ತಾರೆ. ನಾವು ದುಡ್ಡಿದ್ರೂ ಊಟ ಸಿಕ್ಕಿಲ್ಲ ನನಗೆ ನೋಡಿ. ಹೋಗೋಣ ಬನ್ನಿ ದೋಣಿಗಲ್ಲಿ. ಏನು ಮಾಡ್ತೀರಾ, ನಮ್ಮ ಅದೃಷ್ಟನೇ ಇಷ್ಟ ಅಂತಂದು ಒಟ್ಟು ಇಲ್ಲಿಂದ ಪಾಸ್ ಆದರೆ ಸಾಕು. ಮೇನು ನಮಗೆ ಏನು ಅಂದರೆ ಇಲ್ಲಿ ಗುಡ್ಡ ಕುಸಿದಾಗ ಇಲ್ಲ ರೋಡ್ ಬ್ಲಾಕ್ ಆದಾಗ ನಾವು ಊಟ ಮಾಡೋದು ಅದೆಲ್ಲ ಯೋಚನೆ ಮಾಡಲ್ಲ. ಫಸ್ಟ್ ನಾವು ಇಲ್ಲಿಂದ ಪಾಸ್ ಆಗಬೇಕು. ಪಾಸಾಗಿ ಊರ ಕಡೆಗೆ ಹೋಗ್ಬೇಕನ್ನೋದು ಒಂದೇ ನಮಗೆ ಆಟ ಇರುತ್ತೆ. ಅದನ್ನು ದಾಟ್ತೀವಿ. ಫಸ್ಟ್ ಅದನ್ನು ಜಾಗ ಪಾಸ್ ಮಾಡೋದೇ ನೋಡೋದು ನಾವು. ಈಗ ಊಟ ಮಾಡೋಷ್ಟೊತ್ತಿಗೆ ಊಟ ಮಾಡೋಕ್ಕೆ ಕೂತ್ಕೊಂಡ್ರೆ ಅರ್ಧ ಗಂಟೆ ಲೇಟ್ ಆಗುತ್ತೆ. ಅರ್ಧ ಗಂಟೆ ಒಳಗೆ ಏನು ಬೇಕಾದ್ರೂ ಆಗ್ಬೋದು. ಅರ್ಧ ಗಂಟೆ ಅಲ್ಲ, 10 ನಿಮಿಷದೊಳಗೆ ಏನು ಬೇಕಾದ್ರೂ ಆಗ್ಬೋದು. ಯಾಕಂದರೆ ಫುಲ್ ಮಳೆ ಬರ್ತಿದೆ, ಮಣ್ಣೆಲ್ಲ ಸೊಡ್ಲೇ ಇರುತ್ತೆ. ಎಲ್ಲಿ ಕುಸಿತೋ, ಎಲ್ಲಿ ಜರುಗ್ತತೋ, ಎಲ್ಲಿ ರೋಡಿಗೆ ಅಡ್ಡ ಬೀಳುತ್ತೋ, ಇಲ್ಲೇ ಎಲ್ಲಿ ನಿಂತ್ಕೊಂತೀವೋ ಅಂತ ಟೆನ್ಷನ್ ಇರುತ್ತೆ. ಮೊನ್ನೆ ಸಿರೂರಲ್ಲಿ ಗುಡ್ಡ ಕುಸ್ತಿ 10 ದಿವಸ ಎಲ್ಲ ಡ್ರೈವರ್ಗಳು ನಿಂತ್ಕೊಂಡಿದ್ರು. ಕೆಲವ್ರ ಹತ್ರ ರೇಷನ್ ಇದ್ದಿದ್ದು ರೇಷನ್ನು ಖಾಲಿ ಆಗುತ್ತೆ. ಅಲ್ಲಿ ಖಾಲಿಯಾಗಿ ಊಟನೂ ಸಿಕ್ಕಿಲ್ಲ. ಉಪವಾಸ ಒಣಸ ಇದ್ದಾರೆ ಅಂತೇಳಿ ಒಬ್ಬ ಡ್ರೈವರ್ ಕಷ್ಟ ಇನ್ನೊಬ್ಬ ಡ್ರೈವರ್ಗೆ ಗೊತ್ತಾಗೋದು. ಹಾಗಾಗಿ ನಾವು ಫಸ್ಟು ಈ ಥರದ ಸಿಚುವೇಶನ್ ಇದ್ದಾಗ ಆ ಪಾಯಿಂಟ್ ಪಾಸ್ ಮಾಡ್ಬೇಕು. ನಾವು ಪಾಸ್ ಮಾಡಿದ್ಮೇಲೆ ಮುಂದೆ ಊಟ ತಿಂಡಿ ಎಲ್ಲ ಅಂತೇಳಿ ಹೊರಟು ಬಿಡ್ತೀವಿ. ಅಲ್ಲೇ ಯಾವುದೋ ಒಂದು ಗಾಡಿ ಕೆಟ್ಟೋಗಿ ನಿಂತೈತೆ, ಬಂದು ಹೋಗೋಣ. ನಾನು ರೈಟ್ ಸೈಡಲ್ಲಿ ಕಾಣ್ತಿದೆಯಲ್ಲ, ಇದು ಎಸ್ಟೇಟು. ಎಸ್ಟೇಟಿಂದ ಕಾಫಿ ಎಸ್ಟೇಟು ಟೀ ಎಸ್ಟೇಟು ಗೊತ್ತಿಲ್ಲ ಗುರು. ಕಾಫಿ ಎಸ್ಟೇಟ್ ಇರಬೇಕು ನೋಡಿ. ಯಾವ ಥರ ಗುಡ್ಡ ಕುಸ್ತೈತೆ ಇದ್ದಿರೋದು ನೋಡಿ ಎಷ್ಟು. ಇದೆಲ್ಲ ರೋಡಿಗೆ ಬಂದಿದ್ದೆಲ್ಲ ಕ್ಲಿಯರ್ ಮಾಡಿದ್ದಾರೆ ನೋಡಿ. ರೋಡಿಗೆ ಅಷ್ಟೊಂದು ಬಂದಿಲ್ಲ. ಸಕಲೇಶ್ಪುರ ಘಾಟ್ ಹತ್ತಿ ಸಕಲೇಶ್ಪುರಿಗೆ ಬರೋಷ್ಟೊತ್ತಿಗೆ 2:30 ಆಯ್ತು ಟೈಮು. ಊಟ ಗೀಟ ಮಾಡ್ಕೊಂಡು ಬೇಲೂರು ಹಳೆ ಬೀಡ್ ಮೇಲೆ ಹೋಗೋಣ ಅಂತ ಹೊರಟ್ರೆ ಅಲ್ಲಿ ಯಾವುದೋ ಬ್ರಿಡ್ಜ್ ಕಟ್ ಆಗೈತೆ ಅಂತೇಳಿ ಇಲ್ಲೇ ಹೋಟ್ಲರ್ ಹೇಳಿದ್ರು. ಅಲ್ಲಿ ಮುಂದಕ್ಕೆಲ್ಲ ಹೋಗಿದ್ರೆ ನಾನು ಗಾಡಿ ತಿರ್ಸೋಕ್ಕೆ ಜಾಗನೇ ಇರ್ತಿದ್ದಿಲ್ಲ. ಹಾಗೆ ರಿವರ್ಸ್ ತಕೊಂಡು ಬಂದೆ. ಮತ್ತು ಆ ಕಡೆಯಿಂದ ಬರೋದು ಬರೀ ಕಾರು ಒಂದೇ ಬಿಡ್ತಿರೋದು, ಲಾರಿ ಹೋಗಲ್ಲ ಅಂತ ಹೇಳಿದ್ರು. ಯಾಕೆ ಅಂತೇಳಿ ಹಾಸನ ರೋಡಿಗೆ ತಿರ್ಸ್ದೆ. ಇಲ್ಲಿಂದ ನಮ್ಮ ಫ್ರೆಂಡ್ ಬರ್ಕೊಂಡು ದುರ್ಗಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಸೈಡ್ಗೆ ಹಾಕಿದ್ವಿ ಮರ ಕೆಳಗೆ. ಇಲ್ಲಿ ನಿಲ್ಸೋಕ್ಕೂ ಭಯ, ಎಲ್ಲ ನಮ್ಮ ಮರಗಿರ ಬಿದ್ದವ ಅಂತೇಳಿ ನೋಡಿ. ಹಾಸನಿಂದ ಗಾಡಿಗಳು ಬರ್ತಾಯಿದ್ದಾವೆ ಇವಾಗ. ಏನಂದರೆ ಹಾಸನು ತುದ್ದ ತಿಟ್ಟೂರು ಈಗ ಹೋಗೋಣ. ಭಾನುವಾರ ಮೇಲೆ ಹೋಗಿದ್ರೆ ಒಳ್ಳೆ ಮೈಲೇಜ್ ಬರೋದು. ಡೀಸೆಲ್ಲು ಐತಿ ಇನ್ನೂ 80-90 ಲೀಟ್ರು. ಹೋಗಿ ಖಾಲಿ ಮಾಡಿ ದುರ್ಗಕ್ಕೆ ಹೋಗ್ಬೋದು. ನೋಡೋಣ ಬನ್ನಿ, ನಮ್ಮ ಫ್ರೆಂಡ್ ಬರೋ ತನಕ ನಾವು ವೆಯ್ಟ್ ಮಾಡೋಣ. ಸ್ನೇಹಿತರೆ, ಬೆಳಿಗ್ಗೆಯಿಂದ ಗಾಡಿಗಳು ಇಲ್ಲೇ ನಿಂತಿದ್ದಾವೆ. ಎಲ್ಲ ಹಾಸನಲ್ಲಿ ಫುಲ್ ಗಾಡಿ ಇಲ್ಲೇ ನಿಂತಿದ್ದಾರೆ. ಇದು ಹಾಸನ ಬೈಪಾಸು ಕಾಣ್ತಾ ಇರ್ಬೋದು ನಿಮಗೆ. ಆ ಕಡೆ ಗ್ಯಾಸ್ ಟ್ಯಾಂಕರ್ಗಳು 1 ಕಿಲೋಮೀಟ್ರಿಂದನೂ ಜಾಮ್ ಐತೆ ನೋಡಿ. ಎಲ್ಲ ಸೈಡಿಗೆ ಹಾಕ್ತಿದ್ದಾರೆ. ಇವ್ರು ಯಾರು ಗುರು ಹಿಂಗೆ ಅಡ್ಡ ನಿಲ್ಸಿದ್ದಾರೆ DGFC ಗಾಡಿಯವರು ನೋಡಿ. ಎಷ್ಟು ಜಾಮ್ ಆಗಿಬಿಟ್ಟಿದೆ. ವರುಣನ ಆರ್ಭಟಕ್ಕೆ ಡ್ರೈವರ್ ಜೀವನ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಹಾಸನ ಮಂಗಳೂರು ಬೆಂಗಳೂರು ಹೈವೇನಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇನ್ನು ಎಷ್ಟು ಗಾಡಿಗಳಿದಾವೆ ಏನು ಅಂತೇಳಿ ನೋಡಿ. 2 ಕಡೆನೂ ಹೆಂಗೆ ನಿಲ್ಸ್ಕೊಂಡಿದ್ದಾರೆ, ಫುಲ್ ಜಾಮು. ಅಲ್ಲಿ ಘಾಟಲ್ಲಿ ಜಾಮ್ ಆಗ್ತದೆ ಅಂತೇಳಿ ನಿಲ್ಸಿದ್ದಾರೆ. ಈ ಕಾರ್ನರು ರಾಂಗ್ ರೂಟಲ್ಲಿ ಹೆಂಗೆ ಬರ್ತಿದ್ದಾರೆ ನೋಡ್ರಿ. ಜಾಗನೇ ಇಲ್ಲ ಇಲ್ಲಿ. 2 ಗಾಡಿ ಹೆಂಗೆ ಪಾಸ್ ಆಗ್ತದೆ. ಹಾಂ, ಅಲ್ಲೆಲ್ಲ ಗಾಡಿ ನಿಲ್ಸಿದ್ದಾರೆ. ಆ ಕಡೆ ಸೈಡಿಗೆ ಜಾಗ ಇದ್ರೂ ಈ ಕಡೆಗೆ ತಗೊಂಬರ್ತಿದ್ದಾರೆ ಇವರು. ಏನು ಬುದ್ಧಿ ಆಯ್ತು ಇಲ್ಲ ದೇವರಿಗೆ ಗೊತ್ತು ಗುರು, ನಮಗಂತೂ ಗೊತ್ತಿಲ್ಲ. ಈ ದೊಡ್ಡ ಗಾಡಿ ನಿಂತತೆ. ಇದು ಹಾಸನ ತಿಪ್ಟೂರು ಹೈವೇ ನೋಡಿ. ಆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹಂಗೆ ಬೇಲೂರು ಮೇಲೆ ಹೋಗಕ್ಕೆ ಅಲ್ಲಿ ಗಾಡಿ ಬಿಟ್ಟಿಲ್ಲ ಅಂತೇಳಿ ಈ ಕಡೆ ಬಂದೆ. ಇದೇ ರೋಡಾಗಿ ಹೋಗ್ತಾ ಇದ್ದೀನಿ. ರೋಡು ಚೆನ್ನಾಗೈತೆ. CC ರೋಡ್ 4 ಲೈನ್ ಎಲ್ಲಿ ಗಂಟೆ ಆಯ್ತೋ ಗೊತ್ತಿಲ್ಲ.
ತಿಪ್ಟೂರ್ವರೆಗೂ 4 ಲೈನಾ? ತಿಪ್ಟೂರ್ವರೆಗೂ 4 ಲೈನ್ ಐತಂತೆ. ನಾನು ಈ ರೋಡಾಗ ಯಾವಾಗ ಬಂದಿದ್ದೆ ಅಂದರೆ ಸಿಂಗಲ್ ರೋಡ್ ಇದ್ದಾಗಲ್ಲ ಅಣ್ಣ, CC ರೋಡ್ ಇತ್ತು. ಯಾವಾಗ ಗೊತ್ತಾ, ಕೊರೋನಾದ ಲಾಕ್ಡೌನ್ನಾಗ ಮಂಗಳೂರಿಗೆ ತುಮಕೂರಿಂದ ಸಿಮೆಂಟ್ ತೀಟ್ ತುಂಬ್ಕೆ ಬಂದಿದ್ದೆ. ಅವಾಗ ಬಂದಿದ್ದು ಈ ರೋಡ್ನಾಗ ನಾನು. ಅವಾಗ 4 ಲೈನ್ ಇರಲಿಲ್ಲ, ಇದು ಸಿಂಗಲ್ ರೋಡ್ ಇತ್ತು. ಲಾಕ್ಡೌನಲ್ಲಿ ಬಂದಿದ್ದು, ಇವಾಗ ಬರ್ತಿರೋದು. ಆ ಕಡೆ ರೋಡು ನಿಲ್ಸಿದ್ರಿಂದ ಹಿಂಗೆ ಬಂದಿದ್ದು. ಬಟ್ ಆ ಕಡೆಯಿಂದ ಬಂದ್ರೆ ಮಂಗಳೂರು ಕಡೆಯಿಂದ ಇದೇ ರೋಡ್ ಮೇಲೆ ಹೋಗೋಣ. ರೋಡು ಚೆನ್ನಾಗೈತೆ. ಇವಾಗ ತಿಪ್ಟೂರಿಂದ ಉಳಿಯಾರವರೆಗೂ ಅಲ್ಲಿ ಹೆಂಗೈತೆ ನೋಡೋಣ. ಅಲ್ಲೊಂದು 40 ಕಿಲೋಮೀಟ್ರು. ಎಲ್ಲ ಟೀ ಕುಡಿಯೋಣ ಬನ್ನಿ ಫಸ್ಟ್. ಬ್ರೇಕ್ ಲೈಟ್ ಹಾಕ್ಸ್ಕೊಳ್ಳೋಣ ಹಿಂದೆ. ಯಾರಿಗೆ ಕೊಡಿ ಅಡ್ಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ KSRTC ಹೋಗ್ತಿದೆಯಲ್ಲ, ಈ ಬಸ್ಸಿಗೆ ಬ್ರೇಕ್ ಲೈಟ್ ಇಲ್ಲ, ಏನಿಲ್ಲ. ಸೆಂಟ್ರ್ ರೋಡಾಗ ಬ್ರೇಕ್ ಹೊಡೆದು ನಿಲ್ಲಿಸ್ತಾ. ನಾವು ಆರನ್ ನೋಡಿದ್ದಕ್ಕೆ ಯಾಕೆ ಆರನ್ ನೋಡಿದ್ದೆ ಅಂತೇಳಿ ಅಡ್ಡ ಹಾಕಿದ. ನೀವೇ ವಿಡಿಯೋ ಮಾಡಿದ್ರಲ್ಲ, ವಿಡಿಯೋ ನೋಡಿದ್ರಲ್ಲ. ಇವಾಗ ನೋಡಿ ಸೆಂಟ್ರ್ ರೋಡಲ್ಲಿ ಹೆಂಗೆ ಹೋಗ್ತಿದ್ದಾನೆ. ನನಗೆ ಓವರ್ಟೇಕ್ ಮಾಡೋಕ್ಕೆ ಬಿಡ್ತಿಲ್ಲ. ಹೋಗ್ತಿರೋ 30-40ರಲ್ಲಿ. ಇದರಲ್ಲಿ ಬ್ರೇಕ್ ಲೈಟ್ ಇಲ್ಲ, ಏನಿಲ್ಲ. ಆರನ್ ನೋಡಿದ್ದಕ್ಕೆ ಆರನ್ ಯಾಕೆ ಹೊಡಿತಿ ಅಂತೇಳಿ ಸರ್ಕಲಲ್ಲಿ ಊರಲ್ಲಿ ಜನ ಹೆಲ್ಪ್ ಮಾಡಕ್ಕೆ ಬರ್ತಾರಂತೇಳಿ ಅಡ್ಡ ಹಾಕಿದ. ನಮಗೂ ಜನ ಹೆಲ್ಪ್ ಮಾಡಕ್ಕೆ ಬರ್ತಾರಂತ ಗೊತ್ತಿಲ್ಲ. ನೋಡಿ KA06F951 ಬಸ್ ನಂಬರು. ಬ್ರೇಕ್ ಲೈಟ್ ಇಲ್ಲಲ್ಲ ಅಣ್ಣ ಅಂದರೆ ಸರ್ಕಾರದವ್ರು ಹಾಕ್ತಿಲ್ಲ. ನೀನು ಯಾಕೆ ಯಾರನ್ನು ನೋಡಿದ್ಯಾ, ನಿನ್ನ ಗಾಡೀಲಿ ಇಟ್ಕೋ ಬ್ರೇಕ್ ಲೈಟು, ಫಸ್ಟ್ ನೀನು ನೆಟ್ಟಗಿರೋ ಅಂತಾರೆ ಇವರು. ಪ್ಯಾಸೆಂಜರ್ ಹಾಕ್ಕೊಂಡು ಹೋಗೋರು, ಹಿಂದೆ ಗೂಡ್ಸ್ ಗಾಡಿ ಬರ್ತಿರ್ತವೆ. ಸೆಂಟ್ರ್ ರೋಡಲ್ಲಿ ನಿಲ್ಸಿದ್ರೆ ಹಿಂದ್ಲರ್ ಏನು ಮಾಡ್ಬೇಕು ಹೇಳ್ರಿ? ಆರನ್ ನೋಡಿಬೇಕು ಏನು ಬಸ್ಸಿಗೆ ಗುದ್ದಬೇಕು ಹೇಳಿ? ಆರನ್ ಯಾಕೆ ಹೊಡಿತೆ ಅಂತ ಇಲ್ದವೆಲ್ಲ ರೋಪ್ ಹೊಸಿತಾರೆ. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬಸ್ ಎತ್ಕೊಂಡು ಬಂದರು. ಹಿಂದೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಓವರ್ಟೇಕ್ ಮಾಡಕ್ ಬಿಡ್ತಾ ಇಲ್ಲ ನಮಗೆ. ಮಾಡ್ತಾ ಇದೀನಿ. ನಾನು ಹೇಳಿಲಿ ಮಧ್ಯ ರೋಡಿಗೆ ಹೇಳಿಲಿ. ಅವ್ರು ತಪ್ಪು ಇಟ್ಕೊಂಡು ನಮ್ಮ ಮೇಲೆ ಎದ್ದಾಗ್ತಾರಲ್ಲ ಇವರು. ಆಫ್ ಮಾಡಿ ಹೇಳ್ತೀನಿ.